ಬಾಳೆಪುಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಲಸಿರಿ ಯೋಜನೆಯ ಟೆಸ್ಟಿಂಗ್ ನಡೆಯುತ್ತಿತ್ತು. ಕಳೆದ ಹಲವು ವಾರದಿಂದ ಬ್ಯಾರೆಲ್ ಗಟ್ಟಲೆ ನೀರು ಪೋಲಾಗುತ್ತಿರುವುದನ್ನು ಸಹಿಸಲಾಗದೆ ಗಡಿನಾಡ ಗಾಂಧಿ ಇಸ್ಮಾಯಿಲ್ ಹೂವಾಕುಕಲ್ಲು ತನ್ನ ಮನದ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಒಂದೊಂದು ಹನಿ ನೀರಿಗೂ ತತ್ವಾರ ಇರುವ ಈ ಸುಡು ಬೇಸಿಗೆಯಲ್ಲಿ ಈ ತೆರನಾಗಿ ನೀರು ಪೋಲಾಗುವುದಕ್ಕೆ ಅವರು ಕೆಂಡಾಮಂಡಲವಾಗಿದ್ದು, ತಕ್ಷಣ ಸಂಬಂಧಪಟ್ಟವರು ಗಮನಹರಿಸುವಂತೆ ಸೂಚಿಸಿದ್ದಾರೆ. ಬಾಳೆಪುಣಿ ಗ್ರಾಮಕ್ಕೆ ನೀರಿಲ್ಲ, ಆದರೆ ಇಷ್ಟೆಲ್ಲ ನೀರು ಹರಿದು ಹೋಗುತ್ತದೆ ರೋಡಲ್ಲಿ. ಇದಕ್ಕೆ ಯಾರು ಕೇಳೋರು ಇಲ್ಲ. ಏನು ಮಾಡೋದು ಹೇಳಿ? ಮೆಂಬರ್ಗಳಿಗೆ ಹೇಳಿ ಆಯಿತು, ಪಂಚಾಯತಿಯಲ್ಲಿ ಹೇಳಾಯಿತು, ಏನು ಇದಕ್ಕೆ ಪರಿಣಾಮ ಇಲ್ಲ. ಇಷ್ಟೆಲ್ಲ ನೀರು ಬಂದು ರೋಡಲ್ಲಿ ತುಂಬಿದ ನೀರು ಈ ಕಡೆ ಬಂದು ಎಲ್ಲ ವೇಸ್ಟಾಗಿ ಹೋಗ್ತದೆ. ಯಾರು ಇದನ್ನು ತಲೆಗೆ ತಗೊಳ್ಳುವುದಿಲ್ಲ. ಈ ತುಂಬಿದ ನೀರು ಯಾರಾದರೂ ಮೆಂಬರ್ಗಳು ಹೇಳಿದರೆ ಅದನ್ನು ಗಮನ ಮಾಡುವುದಿಲ್ಲ. ಪಂಚಾಯತಿಯಲ್ಲಿ ಹೇಳಿದ್ರೆ ಅದು ಗಮನ ಮಾಡುವುದಿಲ್ಲ. 15 ದಿವಸ ಆಯಿತು ಇದು ಹೋಗ್ತಾ ಇರುವುದು. ಮೆಂಬರ್ಗಳು ಇದನ್ನು ನೋಡ್ತಾ ಇದ್ದಾರೆ. ಇಷ್ಟು ನೀರನ್ನು ಹರಿದು ಹೋಗುವಾಗ ಇದು ಯಾರಾದರೂ ಒಂದು ನೋಡಲಿಕ್ಕೆ ಅವರಿಗೆ ಒಂದು ಸ್ವಲ್ಪ ಆದರೂ ಒಂದು ಗಮನ ಇಲ್ಲದ ಥರ ಆಗ್ತದೆ. ಯಾರಾದರೂ ಅದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನು ಸರಿ ಮಾಡಿಬಿಡಿ. 15 ದಿವಸದಲ್ಲಿ ಬಾವಿಯಲ್ಲಿ ಇದು ತೋಡಿನಲ್ಲಿ ಹೋಗುವ ಥರ ಹೋಗ್ತಾ ಇದೆ ನೀರು. ಇದನ್ನು ಯಾರು ಗಮನ ಮಾಡಿ ತೋಡಿನಲ್ಲಿ ಹೋಗುವ ಥರ ಕಾಣ್ತದೆ ನೋಡಿ. ಇಷ್ಟೆಲ್ಲ ನೀರು ಹರಿದು ಹೋಗುವಾಗ 15 ದಿವಸ ಆಯಿತು. ಯಾರಾದರೂ ಇದನ್ನು ಗಮನಕ್ಕೆ ತಗೊಳ್ಳುವುದಿಲ್ಲ. ಪಂಚಾಯತಿಯಲ್ಲಿ ಹೇಳಿ ಆಯಿತು, ಮೆಂಬರ್ಗಳಲ್ಲಿ ಹೇಳಿ ಆಯಿತು. ಮೆಂಬರ್ಗಳು ಹೇಳ್ತಾರೆ ನಾವು ನಮ್ಮ ಅವಧಿ ಕಳೆಯಿತು ಅಂತ ಹೇಳಿ. ಏನು ಮಾಡುದು? ನಾನು ಒಬ್ಬನೇ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇನೆ, ಆದರೆ ನನಗೆ ಅದನ್ನು ಎಲ್ಲದನ್ನು ಮಾಡೋಕ್ಕಾಗುವುದಿಲ್ಲ. ಮಾಡುವವರೇ ಮಾಡಬೇಕಲ್ಲ. ನಮಗೆ ಎಲ್ಲ ಸಮಾಜ ಸೇವಕರು ಅಂತ ಹೇಳಿ ನಾವು ಏನು ಮಾಡೋದು? ಮಾಡುವವರು ಮಾಡಲ್ಲ. ಇಸ್ಮಾಯಿಲ್ ಅವರ ಈ ಕಳಕಳಿಗೆ ಸ್ಥಳೀಯ ರಿಕ್ಷಾ ಚಾಲಕರು ಕೂಡ ಧ್ವನಿಗೂಡಿಸಿದ್ದಾರೆ. ನರಮಾಗಿ ಕರಿಯ ನೀರಿದ್ದಂತೆ ಅವಧಿ ಮುಗಿದು ಇಂದಕ್ಕೆ ಜನ ಏರ್ಲ ಇದ್ದ ತೋಡಿಡು ಹೋಯ್ಲಕ್ಕ ಹೋಗುದು ತೋಡಿಡು ಹೋಯ್ಲಕ್ಕ ಹೋಗುದು ಇದಕ್ಕೆ ಏರ್ಲ ಒಂಜಿ ಪರಿಣಾಮ